ಹಲೋ, ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನೀವು ನಮ್ಮ ವಿಡಿಯೋನ ನೋಡ್ತಾ ಇರೋದಕ್ಕೆ. ಆ್ಯಂಡ್ ನಾನು ಇವಾಗ ಹೋಗ್ತಾ ಇರೋದು ದಿಡುಪೆ ಫಾಲ್ಸ್ಗೆ. 4 ಕಿಲೋಮೀಟ್ರು ಜೀಪಲ್ಲಿ ಬಂದ್ವಿ. ಈಗ 3 ಕಿಲೋಮೀಟರ್ ವಾಕಿಂಗ್ ಹೋಗ್ತಾ ಇದ್ದೀವಿ. ಈ ಕಿರಿದಾದ ದಾರಿಲಿ ಬಂಡೆಗಳ ಮಧ್ಯ, ಈ ಕಾಡಿನ ಮಧ್ಯ ಹೋಗ್ತಾ ಇದ್ದೀವಿ. ನೀರು ಹರಿಯೋ ಸದ್ದು ಕೇಳಿಸ್ತಾ ಇದೆ, ಅಲ್ಲೇ ಪಕ್ಕದಲ್ಲಿ ಹರಿತಾ ಇದೆ ನೀರು. ಗಪ್ಪ ಮಾಡ್ತಾರೆ. ಈ ದಿಡುಪೆ ಫಾಲ್ಸು ಅಷ್ಟೇ, ಅಷ್ಟು ಈಸಿಯಾಗಿ ಸಿಗಲ್ಲ. 3 ಕಿಲೋಮೀಟರ್ಸ್ ನಡ್ಕೊಂಡು ಹೋದರೆ ಆಮೇಲೆ ಸಿಗುತ್ತೆ. ಹಾಗೆ ಚೆನ್ನಾಗಿರೋ ವಸ್ತುಗಳೆಲ್ಲ ಅಷ್ಟು ಈಸಿಯಾಗಿ ಸಿಗಲ್ಲ. ಸ್ವಲ್ಪ ಕಷ್ಟಪಟ್ಕೊಂಡು ನಡ್ಕೊಂಡು ಹೋದರೆ ಆವಾಗ ಒಳ್ಳೆ ವ್ಯೂ ಸಿಗುತ್ತೆ. ನೋಡ್ತಾ ಇರಿ, ಒಂದು ಒಳ್ಳೆ ಫಾಲ್ಸ್ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮು ದಬ್ಬೆ ಫಾಲ್ಸ್ಗೆ ಹೋಗಿದ್ದೆ. ಆ ವಿಡಿಯೋ ಫುಲ್ ಆಗಿದೆ, ಹೋಗಿ ಚೆಕ್ಔಟ್ ಮಾಡಿ. ಇಳಿಜಾರಿತ್ತು, ಆ ಇಳಿಜಾರನ್ನ ಇಳ್ಕೊಂಡು ಹೋಗಿ ಅಲ್ಲೋಗಿ ಫಾಲ್ಸ್ ನೋಡಿ ವಾಪಸ್ಸು ಆ ಅಪ್ಪನ ಹತ್ಕೊಂಡು ಬಂದ್ವಿ. ಅದು ತುಂಬ ಅಡ್ವೆಂಚರ್ ಆಗಿತ್ತು. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಅರೆ ಇದು ಫ್ಲ್ಯಾಟ್ ಲ್ಯಾಂಡ್ ಇದೆ, ಜಸ್ಟ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಆದರೆ ಫಾಲ್ಸ್ ಅಂತೂ ಸಖತ್ತಾಗಿರುತ್ತೆ. ಪಕ್ಷಿಗಳು ಸದ್ದು ಕೇಳಿಸ್ತಾ ಇದೆ ಸಖತ್ತಾಗಿ. ಈ ಟ್ರಕ್ಕು ಅಷ್ಟೇ, ಈ ದಿಡುಪೆ ಟ್ರಕ್ನ ಈ ಕಾರ್ವಾನ್ ಟ್ರಕ್ ಜೊತೆನೇ ಈಗ ನಾನು ಟ್ರಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 33 ಮೆಂಬರ್ಸ್ ಬಂದಿದ್ದೀವಿ. ಎವ್ರಿ ವೀಕೆಂಡ್ ಟ್ರಕ್ಸ್ಗಳು ಇದ್ದೇ ಇರುತ್ತೆ. ಯು ಕ್ಯಾನ್ ಚೆಕ್ಔಟ್ ದ ಲಿಂಕ್, ಕಾರ್ವಾನ್ ಟ್ರಕ್ಸ್ ಅಂತ. ಎವ್ರಿ ವೀಕೆಂಡು ಬೀಚ್ ಟ್ರಕ್ ಇರುತ್ತೆ, ಇಲ್ಲ ಈ ಥರದ್ದು ಯಾವ್ದಾದ್ರು ಒಂದು ಫಾಲ್ಸ್ ಟ್ರಕ್ಗಳಿರುತ್ತೆ, ಇಲ್ಲ ಆದರೂ ಹಿಲ್ಸ್ ಮೌಂಟೇನ್ ಟ್ರಕ್ಗಳಿರುತ್ತೆ. ನಿಮಗೆ ಯಾವ್ದು ಇಷ್ಟನೋ ನೀವು ಅದಕ್ಕೆ ಹೋಗಿ ಜಾಯ್ನ್ ಆಗಿ ಹೋಗ್ಬೋದು. ಆ್ಯಂಡ್ ಆಲ್ಸೋ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಟ್ರಕ್ಕು ರೆಡಿ ಆಗಿದೆ, ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರಕ್ಗೆ, ನೇಪಾಳಲ್ಲಿರೋದಕ್ಕೆ. ಅಲ್ಲಿ ಕಾಣ್ತಾ ಇದೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಇಷ್ಟು ಹೈಟಲ್ಲಿ ಇದೀವಿ ನಾವು. ನಡೆದು 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 ಬೆವ್ರು ಬಂತು. ಇಳಿಜಾರಿನ ಎಡ್ಜಲ್ಲಿ ಬೆಟ್ಟದ ಪಕ್ಕ ನಡ್ಕೊಂಡು ಬಂದು ಫಾಲ್ಸು ಕಾಣ್ತಾ ಇದೆ ಮುಂದೆ. ಸಕ್ಕದಾಗಿ ಕಾಣ್ತಾ ಇದೆ, ಬೀಳ್ತಾ ಇದೆ, ಸಕ್ಕದಾಗಿ ಫಾಲ್ಸ್ ಬೀಳ್ತಾ ಇದೆ. ನಿಮಗೆ ತೋರಿಸ್ತೀನಿ. ಕಾಣ್ತಾ ಇದೆ ಫಾಲ್ಸು ಸಖತ್ತಾಗಿ. ಎಸ್, ಈ ದಿಡುಪೆ ಫಾಲ್ಸ್ಗೆ ಬಂದಿದ್ದಕ್ಕೆ ಒಳ್ಳೆ ನೀರು ಸಕ್ಕತ್ತಾಗಿ ಬೀಳ್ತಾ ಇದೆ, ಒಳ್ಳೆ ಗ್ರೀನರಿ ಇದೆ, ಒಳ್ಳೆ ಸೀನರಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಆಲ್ಸೋ ಎಷ್ಟೊಂದು ಜನ ನೀರಿಗೆ ಬೀಳಲ್ಲ ಅಂತಿದ್ದವರೆಲ್ಲ ನೀರಿಗೆ ಬಿದ್ದು ಕಿರ್ಚಾಡ್ತವ್ರೆ. ಹಾಯ್ ಎವ್ರಿವನ್, ಸೊ ನಾನು ಮನೋಜ್ ಅಂತ, ಕಾರ್ವಾನ್ ಟ್ರಕ್ಸ್ ಟೀಮ್ ಲೀಡ್, ನಾನು ಟ್ರಕ್ ಲೀಡ್ ಇವತ್ತು. ಸೊ ಇವತ್ತೊಂದು 30 ಜನ ನಾವು ಬೆಂಗಳೂರಿಂದ ದಿಡುಪೆ ಕರ್ಕೊಂಡ್ಬಂದಿದ್ದೀವಿ. ಸೊ ದಿಡುಪೆ ಇರೋದು ಉಜಿರೆಯಿಂದ ಒಂದು 25 ಕಿಲೋಮೀಟ್ರು. ಸೊ ಇಲ್ಲಿಗೆ ರೀಚ್ ಆಗೋಕ್ಕೆ ನಾವು ಒಂದು 2.5 ಕಿಲೋಮೀಟರ್ ಟ್ರಕ್ ಮಾಡಬೇಕಾಗತ್ತೆ. ಒಂದು ಮಾಡ್ರೇಟ್ ಟ್ರಕ್ ಅಷ್ಟೇ, ತುಂಬ ಏನು ಡಿಫಿಕಲ್ಟ್ ಏನಿಲ್ಲ. ಸೊ 30 ಜನ ಎಲ್ಲ ವರ್ಕಿಂಗ್ ಎಂಪ್ಲಾಯೀಸ್ ಬಂದಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಈ ದಿಡುಪೆ ಫಾಲ್ಸ್ ಆಲ್ಮೋಸ್ಟ್ ಒಂಥರ ಹಿಡನ್ ಫಾಲ್ಸ್ ಇದು ಕರ್ನಾಟಕದಲ್ಲಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ತುಂಬಾನೇ ಚೆನ್ನಾಗಿದೆ. ಇವತ್ತು ಆಕ್ಚುಲಾಗಿ ನೀರು ತುಂಬ ಕಮ್ಮಿ ಇದೆ. ಸೊ ಯೂಶುವಲ್ ಆಗಿ ಆ ಬಂಡೆಕಲ್ ಕಾಣಿಸ್ತಿದ್ಯಾ, ಅಲ್ಲಿವರೆಗೂ ನೀರು ಬೀಳ್ತಾ ಇರುತ್ತೆ. ಇವತ್ತು ಸ್ವಲ್ಪ ಕಮ್ಮಿ ಇದೆ. ಇದ್ರ ಸುತ್ತಮುತ್ತ ಬೇರೆ ಬೇರೆ ಫಾಲ್ಸ್ ಇದೆ, ಎರ್ಮೈ ಫಾಲ್ಸ್, ಮಲ್ಟಿಲೇಯರ್ ಫಾಲ್ಸ್ ಅಂತ ಎಲ್ಲ ಇದೆ. ನೀವೇ ನಿಮ್ ಗ್ರೂಪ್ಗಳ ಜೊತೆ ನೀವು ಕಾರ್ವಾನ್ ಟ್ರಕ್ ಜೊತೆ ಜಾಯ್ನ್ ಆಗ್ಬೋದು. ಸೊ ಬೇಸಿಕಲಿ ವೀಕೆಂಡ್ ಟ್ರಕ್ಸ್ ಮಾಡ್ಬೋದು. ನೀವು ಇಲ್ಲಿ ಬನ್ನಿ, ನಮ್ಮ ಜೊತೆ ಜಾಯ್ನ್ ಆಗಿ, ಕಾರ್ವಾನ್ ಟ್ರಕ್ಸ್ ಜೊತೆ ಜಾಯ್ನ್ ಆಗಿ.
ಎಸ್ ಗಾಯ್ಸ್, ನೋಡಿದ್ರಲ್ಲ ಈ ದಿಡುಪೆ ಫಾಲ್ಸ್ ಅಲ್ಲಿ ಒಳ್ಳೊಳ್ಳೆ ಡೈ ಹಾಕಿದ್ವಿ. ಆಲ್ಮೋಸ್ಟ್ 1.5 ಗಂಟೆ ನೀರಲ್ಲೇ ಇದ್ವಿ. ಫುಲ್ ಚಳಿ ಆಗೋಯ್ತು. ಇದೇ ಬಟ್ಟೆಲ್ ಬಿದ್ದು ಸಖತ್ತಾಗಿ ಡೈಗಳು ಹೊಡೆದ್ವಿ. ನೋಡಿದ್ರಿ ನೀವೇ, ಓವರ್ ಆಗಿ ಚಳಿ ಆಗೋಯ್ತು. ಅದಕ್ಕೆ 1.5 ಗಂಟೆ ಆದ್ಮೇಲೆ ಇದ್ವಿ. ಇವಾಗ ಮಡ್ಗೆ ಮಾಡಕ್ ಹೋಗ್ತಾ ಇದೀವಿ ರಿಟರ್ನು. ಇವಾಗ ಟೈಮ್ 1:30. ಈಗ ಅಲ್ಲೋಗಿ ಊಟ ಮಾಡಿಕೊಂಡು ನಮ್ಮ ಹೋಮ್ ಸ್ಟೇಲಿ ಸ್ವಲ್ಪ ರೆಸ್ಟ್ ತಗೊಂಡು ಮಡ್ ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಮಡ್ ಗೇಮಲ್ಲಿ ಏನೇನು ಆಡ್ತೀವಿ ನೋಡೋಣ ಬನ್ನಿ. ಆಟ ಆಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ರೀಲ್ಸ್ಗಳು ಮಾಡಿಕೊಂಡು ಎಲ್ಲ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ವಿ. ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸಮ್ ಆಗಿತ್ತು. ಆ್ಯಂಡ್ ನಾವು ಕರ್ಕೊಂಬಂದಿರೋ ಎಲ್ಲ ಫ್ರೆಂಡ್ಸ್ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಒಬ್ಬೊಬ್ಬರು ಕೂಡ, ಆಮೇಲೆ ತುಂಬ ಜಾಗ ಕೂಡ ತುಂಬ ಜರ್ಕಿ ಇತ್ತು, ಅಂದರೆ ಜಾರ್ತಾ ಇತ್ತು ಎಲ್ಲ ಕಡೆ, ಪಾಚಿ ಇತ್ತು ತುಂಬ. ಸೊ 1-2-3 ಜನ ಬಿದ್ದರು, ಬಟ್ ಕೇರ್ಫುಲ್ ಆಗಿರ್ಬೇಕಿತ್ತು ಎಲ್ಲರೂ. ಒಟ್ನಲ್ಲಿ ಫನ್ ಮಾಡಿದ್ದಾರೆ ಎಲ್ಲರೂ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀರು ಸ್ವಲ್ಪ ಕೋಲ್ಡ್ ಇತ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ, ಪ್ರಾಬ್ಲಮೇ ಇಲ್ಲ. ಫ್ಯಾಂಟಾಸ್ಟಿಕ್ ಪ್ಲೇಸ್, ಅ ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ಎವ್ರಿಬಡಿ. ಎಲ್ಲರೂ ಬನ್ನಿ, ಇಟ್ಸ್ ಅ ಹಿಡನ್ ಜೆಮ್. ಎಸ್, ಎಷ್ಟೊಂದು ಜನ ಬಿದ್ದರು. ಆಮೇಲೆ ಬೀಳ್ತಿದ್ದಂಗೆ ಇಂಜುರಿ ಏನಾಗಲಿಲ್ಲ, ಆದರೆ ಓವರಾಗಿ ನೀರಲ್ಲಿ ಇದ್ದಿದ್ದಕ್ಕೆ, ಚಳಿ ಆಗಿದ್ದಕ್ಕೆ ಎಷ್ಟೊಂದು ಜನ ಬೇಗ ಎದ್ಬಿಟ್ರು ಚಳಿ ತಡಿಯೋಕ್ಕಾಗದೆ. ಆಲ್ಮೋಸ್ಟ್ ಎಲ್ಲರೂ ಹಿಂದಿದ್ದವರೆಲ್ಲ 1.5 ಗಂಟೆ ತನಕ ನೀರಲ್ಲಿ ಡೈಗಳು ಹೊಡೆದು ನೀರು ಬಿದ್ದು ಜಲಪಾತ ಬೀಳ್ತಾ ಇರೋ ನೀರಿಗೆ ಬಾಡಿ ಕೊಟ್ಟು ಒಳ್ಳೆ ವಾಟರ್ ಮಸಾಜು ಆಯ್ತು ಅವ್ರಿಗೆಲ್ಲ. ಹಾಂ, ಅದು ಬಿಟ್ಟರೆ ಇನ್ನೇನಿಲ್ಲ. ಈಗ ಮತ್ತೆ ಟ್ರೆಕ್ ಮಾಡ್ತಾ ಇದ್ವಿ ವಾಪಸ್. ಆಲ್ಮೋಸ್ಟ್ 2.5 ಕಿಲೋಮೀಟರ್ ಟ್ರೆಕ್ ಮಾಡ್ತಿದ್ವಿ. ಈಗ ಟ್ರೆಕ್ಕಿಂಗ್ ದಾರಿ ಕೂಡ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ನೇಚರ್ ಎಲ್ಲ ಸಕ್ಕತ್ತಾಗಿದೆ ನೋಡಿ. ಓಕೆ, ಸೊ ಅಷ್ಟೇ, ಏನಿಲ್ಲ. ಈಗ ಟ್ರೆಕ್ ಮಾಡ್ಕೊಂಡೋಗಿ ನಮ್ಮ ಸ್ಟೇಲ್ ಒಳ್ಳೆ ಫುಡ್ ಇರುತ್ತೆ, ಚೆನ್ನಾಗಿ ತಿಂತೀವಿ, ಸ್ವಲ್ಪ ರೆಸ್ಟ್ ಮಾಡಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮಡ್ ಗೇಮ್ಸ್. ಸಂಜೆ ಫುಲ್ ಮಡ್ ಗೇಮ್ಸ್ ಇರುತ್ತೆ, ಇವತ್ತು ಕೂಳೆ ಇರುತ್ತೆ. ಸೊ ಅದು ಕೂಡ ನೋಡ್ಬೋದು ನೀವು. ನಮ್ಮ ಕಾರ್ವಾನ್ ಟ್ರೆಕ್ ಪ್ಯಾಕೇಜಲ್ಲಿ ಮಡ್ ಗೇಮು ಮತ್ತು ಈ ಫಾಲ್ಸ್ಗೆ ಬರೋ ಟ್ರೆಕ್ಕಿಂಗು ವಿತ್ ಫುಡ್ಡು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಈ ಥರದ ಫಾಲ್ಸ್ಗಳಿಗೆ ಆ್ಯಂಡ್ ಆಲ್ಸೋ ಹಿಡನ್ ಫಾಲ್ಸ್ಗಳಿಗೆ. ಅದು ಆ್ಯಕ್ಚುಲಿ ಹೆಸ್ರುಗಳು ಗೊತ್ತಿಲ್ಲದೆ ಇದ್ರೂ ನಿಮ್ಗೆ ನೆಕ್ಸ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಆ ಫಾಲ್ಸ್ಗಳಂತೂ ಸಖತ್ತಾಗಿರುತ್ತೆ. ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಆ್ಯಕ್ಚುಲಿ. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದರ ಅನುಭವ ಗೊತ್ತಾಗೋದು. ಜಸ್ಟ್ ವೀಡಿಯೋಸ್ಗಳಲ್ಲಿ ಅಥವಾ ಯಾರೋ ಹೇಳಿದ್ ಕೇಳಿಸ್ಕೊಂಡು ಒಂದು ರೇಂಜಿಗೆ ಗೊತ್ತಾಗುತ್ತೆ ಅವ್ರು ಹೇಳಿದಾಗ. ಆದರೆ ನೀವೇ ಬಂದು ಈ ಥರ ಪ್ಲೇಸ್ಗಳಿಗೆ ನಡ್ಕೊಂಡು ಹೋಗಿ ಬೆವರು ಹರಿಸ್ಕೊಂಡು ಫಾಲ್ಸ್ ಸಿಕ್ಕಿದಾಗ ಅದಕ್ಕೊಂದು ಡೈ ಹೊಡೆದು ಅವಾಗ ಆಗುತ್ತಲ್ಲ, ಅದೊಂಥರ ಆನಂದ, ಒಂಥರ ಸೂಪರ್ ಆಗಿರುತ್ತೆ. ನಮ್ಮ ಜೂನಿಯರ್ ನಿರಂಜನ್ ಬಾಳೆಹಣ್ಣು ಕೊಟ್ಟು ನಮಗೆ ತುಂಬ ಸಹಾಯ ಮಾಡಿದ್ದಾನೆ. ಆಲ್ರೆಡಿ ಎನರ್ಜಿ ಹೋಗ್ತಾ ಇತ್ತು ನಮಗೆ ನೀರಲ್ಲಿ ಆಡಿ ಆಡಿ. ಓಕೆ, ಸೊ ಅಷ್ಟೇ. ಸೊ ಸಿಗೋಣ ಮತ್ತೆ ನಾವು ಮಡ್ ಗೇಮ್ಸಲ್ಲಿ.